ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, POK ಪಾಕ್ ಆಕ್ರಮಿತ ಕಾಶ್ಮೀರ ಅಲ್ಲಿ ದೊಡ್ಡದಾಗಿರುವಂತಹ ದಂಗೆಯೊಂದು ಶುರುವಾಗಿದೆ. ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಅಥವಾ ಪ್ರತಿಭಟನಾಕಾರರು ಹಾಗೆ ಪಾಕಿಸ್ತಾನದ ಸೇನೆ ಮತ್ತೆ ಪೊಲೀಸರ ನಡುವೆ ತೀವ್ರವಾದಂತಹ ಜಟಾಪಟಿ ನಡೆದಿದೆ, ಘರ್ಷಣೆ ಉಂಟಾಗಿದೆ. ಈ ಘರ್ಷಣೆಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರವಾಗಿ 50ರ ಆಸುಪಾಸಿನಲ್ಲಿ ಜನ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನೊಂದಷ್ಟು ಮಾಹಿತಿಯ ಪ್ರಕಾರವಾಗಿ ಸಾವಿನ ಸಂಖ್ಯೆ 200 ಅಥವಾ 300 ಕೂಡ ತಲುಪಿರಬಹುದು. ಆದರೆ ಪಾಕಿಸ್ತಾನದ ಆಡಳಿತ ಅದನ್ನು ಮುಚ್ಚಿಡುವಂತ ಕೆಲಸ ಮಾಡ್ತಿದೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪಾಕಿಸ್ತಾನದ ಸೇನೆಯ ಕ್ರೌರ್ಯಕ್ಕೆ ಇವತ್ತು ಇಡೀ ಜಗತ್ತು ಚೀಮಾರಿಯನ್ನ ಹಾಕ್ತಾ ಇದೆ. ತನ್ನದೇ ಪ್ರಜೆಗಳನ್ನ ಅಥವಾ ತನ್ನದೇ ದೇಶದ ನಾಗರಿಕರನ್ನ ಪಾಕಿಸ್ತಾನದ ಸೇನೆ ಅತ್ಯಂತ ನಿರ್ದಯವಾಗಿ ಕೊಂದು ಹಾಕ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ರೋಶ ಜಗತ್ತಿನಾದ್ಯಂತ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ POKನಲ್ಲಿ ಸದ್ಯ ಏನೇನಾಗ್ತಾ ಇದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಪಾಕಿಸ್ತಾನ ಸದಾಕಾಲ ಉಗ್ರರನ್ನ ಸಾಕಿ ಸಲಹಿ ಭಾರತದ ವಿರುದ್ಧ ಚೂ ಬಿಡುವಂತಹ ರಾಷ್ಟ್ರ, ಭಾರತದ ಶಾಂತಿಯನ್ನ ಸದಾಕಾಲ ಹಾಳು ಮಾಡೋದಕ್ಕೆ ಹೊಂಚು ಹಾಕಿ ಕಾದು ಕುಳಿತಿರುವಂತಹ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ. ಆದ್ರೆ ತಾನು ಮಾಡಿದ್ದಕ್ಕೆ ಇವತ್ತು ಪಾಕಿಸ್ತಾನ ಹಂತ ಹಂತವಾಗಿ ಅನುಭವಿಸ್ತಾನೆ ಇದೆ. ಒಂದು ಕಡೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ನಡುವೆ ಒಂದು ಹಂತಕ್ಕೆ ಯುದ್ಧ ತೀವ್ರ ಸ್ವರೂಪವನ್ನೇ ಪಡೆದಿತ್ತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇನ್ನು ಪಾಕಿಸ್ತಾನದ ಒಳಗಡೆ ಆಂತರಿಕ ದಂಗೆಯಂತೂ ನಿರಂತರವಾಗಿ ನಡೀತಾನೆ ಇರುತ್ತೆ. ಒಂದು ಕಡೆಯಿಂದ ಈ ಬಲೂಚಿಸ್ತಾನ ಭಾಗದಲ್ಲಿ, ಮತ್ತೊಂದು ಕಡೆಯಿಂದ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ, ಹಾಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಪಾಕಿಸ್ತಾನದಲ್ಲಿ ಆಂತರಿಕ ದಂಗೆ ನಡೀತಾನೆ ಇರುತ್ತೆ. ಇದೀಗ POKನಲ್ಲಿ ಅದು ತೀವ್ರ ಹಂತವನ್ನ ತಲುಪಿದೆ. ನಾನು ಮುಂದಿನ ಹಂತದಲ್ಲಿ ನಿಮಗೆ POKಯ ಕಂಪ್ಲೀಟ್ ಚಿತ್ರಣವನ್ನ ನೀಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಸದ್ಯ ಅಲ್ಲಿ ಏನಾಗ್ತಿದೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, POKನಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸಾಕಷ್ಟು ಸಂಪತ್ತು ಇದೆ, ಅಲ್ಲಿ ಬೇಕಾಗಿರುವಷ್ಟು ಆದಾಯ ಎಲ್ಲವೂ ಕೂಡ ಬರುತ್ತೆ. ಅಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಜಲ ವಿದ್ಯುತ್ತನ್ನ ಕೂಡ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಆದ್ರೆ ಪಾಕಿಸ್ತಾನದ ಆಡಳಿತ ಏನ್ ಮಾಡ್ತಿದೆ ಅಂದ್ರೆ ಅಲ್ಲಿನ ಸಂಪತ್ತನ್ನ ಅದನ್ನ ಬೇರೆ ಕಡೆಗೆ ವಿನಿಯೋಗಿಸ್ತಾ ಇದೆ. POK ಜನರ ಪರಿಸ್ಥಿತಿ ಹೇಗಾಗಬಿಟ್ಟಿದೆ ಅಂದ್ರೆ ಅಲ್ಲಿ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಅಲ್ಲಿನ ಜನರಿಗೆ ಹೆಚ್ಚಿನ ದರದಲ್ಲಿ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಸರಿಯಾದ ರೀತಿಯಲ್ಲಿ ಗೋಧಿ ಹಿಟ್ಟು ಕೂಡ ಅವರಿಗೆ ಸಿಗ್ತಾ ಇಲ್ಲ, ಆಹಾರದ ಕೊರತೆ ಎದುರಾಗಿದೆ. ಇನ್ನೊಂದು ಕಡೆಯಿಂದ ನಿರುದ್ಯೋಗ ಸಮಸ್ಯೆಯೂ ಕೂಡ ಉಂಟಾಗಿದೆ. ಇನ್ನು ಏನೇನೆಲ್ಲ ಸಮಸ್ಯೆ ಆಗಬೇಕು POKನಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ POKನಲ್ಲಿ ದಂಗೆ, ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಆರಂಭ ಆಗಿ ಸಾಕಷ್ಟು ವರ್ಷಗಳೇ ಆಗೋಗಿದೆ. ಅಲ್ಲಿ ಒಂದು ಹಂತಕ್ಕೆ ದೊಡ್ಡ ಮಟ್ಟಿಗಿನ ಒಂದು ದಂಗೆ ಆಗಿತ್ತು, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ, ನಮ್ಮನ್ನು ಬಿಟ್ಟು ಬಿಡಿ ಎನ್ನುವಂತ ರೀತಿಯಲ್ಲಿ. ಆಗಿನಿಂದಲೂ ಕೂಡ ಪಾಕಿಸ್ತಾನ ಆಡಳಿತ POKಯ ಪ್ರತಿಭಟನಾಕಾರರ ಮೇಲೆ ಒಂದು ಕಣ್ಣಿಟ್ಟಿದೆ. ಅವರನ್ನ ದಮನ ಮಾಡುವಂತ ಕೆಲಸ, ಹತ್ತಿಕ್ಕುವಂತ ಕೆಲಸ ಎಲ್ಲವನ್ನೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದೆ. ಹಿಂದೆಯೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆದಾಗ ಅದನ್ನ ಹಾಗೂ ಹೀಗೂ ಮಾಡಿ ಕಂಟ್ರೋಲ್ ಮಾಡುವಲ್ಲಿ ಪಾಕಿಸ್ತಾನ ಅಥವಾ ಅಲ್ಲಿನ ಆಡಳಿತ ಯಶಸ್ವಿ ಆಗಿತ್ತು. ಆದರೆ POKನಲ್ಲಿ ಇದೀಗ ಮತ್ತೊಮ್ಮೆ ಆ ದಂಗೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈಗ ಈ ನಿರುದ್ಯೋಗ ಸಮಸ್ಯೆ ಅಥವಾ ವಿದ್ಯುತ್ನ ಸಮಸ್ಯೆ, ಆಹಾರದ ಸಮಸ್ಯೆ ಎಲ್ಲವೂ ಕೂಡ ಬಹಳ ವರ್ಷಗಳಿಂದಲೇ ಇದೆ. ಆದ್ರೆ ಈಗ ಮತ್ತೊಮ್ಮೆ ಪ್ರತಿಭಟನೆ ಆರಂಭ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅಸೆಂಬ್ಲಿ ಇದೆಯಲ್ಲ, ಅಲ್ಲಿ 45 ಸೀಟ್ಗಳಿದ್ದಾವೆ. ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಪಾಕಿಸ್ತಾನ ಆಡಳಿತ 33 ಸೀಟ್ಗಳಿಗೆ ಮಾತ್ರ ಚುನಾವಣೆ ನಡೆಸುತ್ತೆ. ಇನ್ನು 12 ಸೀಟುಗಳನ್ನ ಆ POKಯಿಂದ ಆಚೆ ಇರುವಂತ ನಿರಾಶ್ರಿತರಿಗೆ ಕೊಡ್ತೀವಿ, ಅವ್ರನ್ನ ನಾಮನಿರ್ದೇಶನ ಮಾಡ್ತೀವಿ ಅಂತ ಪಾಕಿಸ್ತಾನ ಆಡಳಿತ ಹೇಳ್ತಾ ಇದೆ. ಹಿಂದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತ ಸಂದರ್ಭದಲ್ಲಿ ಭಾರತ ಕಡೆಯಿಂದ ಯಾರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಅವರನ್ನ ನಿರಾಶ್ರಿತರು ಅಂತ ಹೇಳಿ ಪಾಕಿಸ್ತಾನ ಪರಿಗಣಿಸ್ತಾ ಇದೆ. ಅಂತವ್ರಿಗೆ ನಾವು 12 ಸೀಟ್ಗಳನ್ನ ಬಿಟ್ಕೊಡ್ತೀವಿ ಅಥವಾ ಅವರಿಗೆ ಮೀಸಲಾಗಿಡ್ತೀವಿ ಅಥವಾ ಅವ್ರನ್ನ ನಾಮನಿರ್ದೇಶನ ಮಾಡ್ತೀವಿ ಅಂತ ಪಾಕಿಸ್ತಾನ ಆಡಳಿತ ಹೇಳ್ತಾ ಇದೆ. ಅಂದ್ರೆ ಪಾಕಿಸ್ತಾನದ ತಲೆಯಲ್ಲಿ ಇರುವಂತಹ ಯೋಚನೆ ಏನು ಅಂದ್ರೆ, ಅಲ್ಲಿ ಆಡಳಿತಕ್ಕೆ ಇರುವಂತಹ ಯೋಚನೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ 12 ಸೀಟ್ಗಳನ್ನ ಹೊರಗಿನವರಿಗೂ ಕೂಡ ಕೊಡುವ ಮೂಲಕ ಇಡೀ POKನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಥವಾ ಇಡೀ POKಯಲ್ಲಿ ತನ್ನ ಹಸ್ತಕ್ಷೇಪವನ್ನು ಮಾಡಬೇಕು, ಅಲ್ಲಿ ತಾನು ಹೇಳಿದ್ದೆ ಆಡಳಿತ, ತನ್ನದೇ ನಿಯಮ ಎನ್ನುವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಪಾಕಿಸ್ತಾನದ ಆಡಳಿತದ ಬಯಕೆ. ಅದಕ್ಕೆ POK ಜನ ವಿಪರೀತವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಸ್ಥಳೀಯರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ದೀರಿ, ಸ್ಥಳೀಯರ ಹಕ್ಕುಗಳನ್ನ ದಮನ ಮಾಡೋದಕ್ಕೆ ಹೊರಟಿದ್ದೀರಿ ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಯಿತು. ಅದರಲ್ಲಿ ಪ್ರಮುಖವಾಗಿ ಒಂದು ಸಂಘಟನೆ JAAC ಅಂತೇಳಿ, ಜಂಟಿ ಅವಾಮಿ ಕ್ರಿಯಾ ಸಮಿತಿ ಅಂತೇಳಿ, ಇವರು ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು. ಇವತ್ತಿನ ದಿನ ಬಂದ್ಗೆ ಕರೆ ಕೊಟ್ಟಿರ್ತಾರೆ ಸ್ವಲ್ಪ ದಿನಗಳ ಹಿಂದೆ. ಆಗ ಪಾಕಿಸ್ತಾನದ ಆಡಳಿತ ಏನ್ ಮಾಡುತ್ತೆ, ಕೂತು ಅವ್ರ ಜೊತೆಗೆ ಮಾತುಕತೆ ಮಾಡುವ ಬದಲಾಗಿ ಆ ಸಂಘಟನೆಯನ್ನೇ ಭಯೋತ್ಪಾದಕ ಸಂಘಟನೆ ಅಂತ ಘೋಷಣೆ ಮಾಡಿ ಅದನ್ನ ಬಂದ್ ಮಾಡಿ ಬಿಡುತ್ತೆ.
ಆಗ ಆಕ್ರೋಶ ಜಾಸ್ತಿ ಆಗುತ್ತೆ, ಪ್ರತಿಭಟನೆ ನಡೆಯುತ್ತೆ. ಕಳೆದ ಶುಕ್ರವಾರ ಅದೇ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾಗ ಓರ್ವ ವ್ಯಾಪಾರಿಯೊಬ್ಬರನ್ನ ಪಾಕಿಸ್ತಾನ ಸೇನೆ ಗುಂಡಿಟ್ಟು ಹತ್ಯೆ ಮಾಡಿಬಿಡುತ್ತೆ. ಆಗ ಜನರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಇವತ್ತು ದೊಡ್ಡದಾಗಿರುವಂತಹ ಒಂದು ಮಾರ್ಚ್ಗೆ ಅಥವಾ ರ್ಯಾಲಿಗೆ ಕರೆ ಕೊಡಲಾಗಿತ್ತು. ಅದನ್ನ ಏನಾದ್ರೂ ಮಾಡಿ ಹತ್ತಬೇಕು ಅಂತ ಹೇಳಿ ಪಾಕಿಸ್ತಾನ ಸೇನೆ ಪ್ರಯತ್ನ ಪಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಇವತ್ತು ತೀವ್ರವಾದಂತ ಜಟಾಪಟಿ ನಡೆದಿದೆ, ಘರ್ಷಣೆ ನಡೆದಿದೆ. ಆ ಘರ್ಷಣೆಯ ಸಂದರ್ಭದಲ್ಲಿ ಅಲ್ಲಿನ ಸೇನೆ ಪೊಲೀಸರನ್ನ ಜನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಆಗ ಪಾಕಿಸ್ತಾನದ ಸೇನೆ ಕ್ರೌರ್ಯವನ್ನ ಮೆರೆದು ಬಿಟ್ಟಿದೆ, ತನ್ನದೇ ಜನರನ್ನ ಕೊಂದು ಹಾಕಿಬಿಟ್ಟಿದೆ. ಇನ್ನು ಹೇಗೆ ತನ್ನ ಜನರಿಗೆ ಆ ರಾಷ್ಟ್ರ ರಕ್ಷಣೆಯನ್ನು ಕೊಡುತ್ತೆ, ಅದು ಹೇಗೆ ಆ ರಾಷ್ಟ್ರ ಇಡೀ ಜಗತ್ತಿನ ಮುಂದೆ ಮುಖ ತೋರಿಸುತ್ತೆ ಅಂತ ಹೇಳಿ. ಆದರೆ ಡೊನಾಲ್ಡ್ ಟ್ರಂಪ್ ರಂಥ ನಾಯಕರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇಂತಹ ಆಡಳಿತಕ್ಕೆ ಬೆಂಬಲವನ್ನ ಕೊಡ್ತಾರಲ್ಲ, ಅವರಿನ್ನೆಂಥ ದರಿದ್ರ ನಾಯಕರು ಅಂತ ಹೇಳಿ. ಅಂಥವ್ರನ್ನ ನಾವು ವಿಶ್ವದ ದೊಡ್ಡ ನಾಯಕ ಅಂತ ಹೇಳಿ ಕರಿತೀವಿ. ಅಂದ್ರೆ ಪಾಕಿಸ್ತಾನ ಈಗ ಬಿಡಿ, ಬೇರೆ ರಾಷ್ಟ್ರಗಳ ಜೊತೆಗೆ ಘರ್ಷಣೆ ಜಟಾಪಟಿ, ಇತ್ತ ಭಾರತದ ಜೊತೆಗೆ ಅಥವಾ ಅಫ್ಘಾನಿಸ್ತಾನ ಜೊತೆಗೆ, ಅದು ಬೇರೆ ವಿಚಾರ ಬಿಟ್ಟಾಕಿ. ಆದ್ರೆ ತನ್ನದೇ ನಾಗರಿಕರನ್ನ ಈ ತರ ಆಗಿ ಹತ್ಯೆ ಮಾಡೋದು, ತನ್ನ ನಾಗರಿಕರು ಕೊಂದು ಹಾಕೋದು, ಪ್ರತಿಭಟನೆ ಮಾಡಿದ್ರು ಎನ್ನುವಂಥ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಅಥವಾ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಬೇಕಾದಷ್ಟು ಆಯ್ಕೆಗಳು, ಬೇಕಾದಷ್ಟು ಮಾರ್ಗಗಳಿರುತ್ತೆ. ಆದ್ರೆ ಅಲ್ಲಿನ ಸೇನೆ ಅದು ಯಾವುದೋ ಕಡೆ ಗಮನ ಕೊಡಲ್ಲ. ಸಿಗ್ತಾ ಗುಂಡಿನ ದಾಳಿ, ತನ್ನ ನಾಗರಿಕರನ್ನ ಸಾಯಿಸೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಆ ಕಾರಣಕ್ಕಾಗಿ ಬಲೂಚಿಗಳು ಆ ರೀತಿಯಾಗಿ ತಿರುಗಿ ಬಿದ್ದಿರೋದು. ಈಗ ಪಿಒಕೆನಲ್ಲೂ ಕೂಡ ಆ ಕಾರಣಕ್ಕಾಗಿ ಈ ಪರಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಿರೋದು. ಹೆಚ್ಚು ಕಡಿಮೆ 3 ದಿನದಲ್ಲಿ 300 ಜನರನ್ನು ಕೊಂದು ಹಾಕಿದ್ದಾರೆ ಎನ್ನುವಂಥ ಮಾತುಗಳಿದೆ, 200 ಜನ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆ ಸದ್ಯಕ್ಕೆ ಎಕ್ಕಿರುವಂಥ ಲೆಕ್ಕದ ಪ್ರಕಾರ 30, 40, 50 ಎನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಇಂಟರ್ನೆಟ್ ಅನ್ನು ಕಂಪ್ಲೀಟ್ ಸ್ತಬ್ಧಗೊಳಿಸಲಾಗಿದೆ. ಹೀಗಾಗಿ ಅಲ್ಲಿ ಏನಾಗ್ತಿದೆ ಅನ್ನುವಂಥ ವಿಚಾರ ಹೊರ ಜಗತ್ತಿಗೆ ತಿಳಿಯದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಯುಕೆನಲ್ಲಿ 30ಕ್ಕೂ ಅಧಿಕ ಸಂಸದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ಜಗತ್ತು ಇವತ್ತು ಪಾಕಿಸ್ತಾನಕ್ಕೆ ಚೀತು ಅಂತ ಇದೆ. ಒಟ್ಟಾರೆಯಾಗಿ ಪಿಒಕೆ ಜನ ದೊಡ್ಡ ಮಟ್ಟಿಗೆ ದಂಗೆ ಎದ್ದಿದ್ದಾರೆ. ಇದು ಮುಂದೆ ಹೋಗ್ತಾ ದೊಡ್ಡ ರೂಪವನ್ನು ಪಡೆಯುವಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಹಾಗಾದ್ರೆ ಪಿಒಕೆ ಇದು ಹೆಂಗೆ ರೂಪುಗೊಳ್ತು, ಏನಿದೆ ಪಿಒಕೆನಲ್ಲಿ, ಅಲ್ಲಿ ಆಡಳಿತ ಹೇಗೆ, ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಯೂ ಇದೆ. ಅದನ್ನು ಒಮ್ಮೆ ಗಮನಿಸಿ. ಭಾರತದ ತಲೆ, ನಮ್ಮಲ್ಲಿ ತುಂಬಾ ಜನ ಅಂದ್ಕೊಂಡಿದ್ದೇವೆ ಭಾರತ ತಲೆ ಸಂಪೂರ್ಣವಾಗಿ ಭಾರತದ ಆಡಳಿತದಲ್ಲೇ ಇದೆ ಅಂತ ಹೇಳಿ. ಆದ್ರೆ ಇದು ಕೇವಲ ಮ್ಯಾಪ್ಗೆ ಮಾತ್ರ ಸೀಮಿತ ಆಗಿದೆ. ನೀವಿಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದಿಷ್ಟು ಪ್ರದೇಶ ಮಾತ್ರ ಭಾರತದ ಆಡಳಿತದಲ್ಲಿ ಅಥವಾ ಕಂಪ್ಲೀಟ್ ಭಾರತದ ಕೈಯಲ್ಲಿ ಇರೋದು. ಇನ್ನುಳಿದಂತ ಬಹುತೇಕ ಪ್ರದೇಶ ಎಲ್ಲವೂ ಕೂಡ ಸ್ವಲ್ಪ ಚೀನಾ, ಸ್ವಲ್ಪ ಪಾಕಿಸ್ತಾನ, ಆ ರೀತಿಯಾಗಿದೆ. ಅದನ್ನ ನಾನು ವಿವರಿಸ್ತಾ ಹೋಗ್ತೀನಿ, ಕೇಳಿ. ಮೊದಲಿಗೆ ಮ್ಯಾಪ್ ಅನ್ನ ವಿವರಿಸಿ ಅದಾದ ಬಳಿಕ ಪರ್ಟಿಕ್ಯುಲರ್ ಆಗಿ ಪಿಒಕೆ ವಿಚಾರಕ್ಕೆ ಬರ್ತೀನಿ. ನೀವಿಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಮೇಲ್ಗಡೆ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಚೀನಾ ಬರುತ್ತೆ, ಈ ಕಡೆ ಹೋದ್ರೆ ಭೂತಾನ್, ನೇಪಾಳ, ಕೆಳಗಡೆ ಬಾಂಗ್ಲಾದೇಶ, ಇಂತಹ ರಾಷ್ಟ್ರಗಳೆಲ್ಲವೂ ಕೂಡ ಬರುತ್ತೆ. ನೀವು ಈ ಕಡೆ ಮೇಲ್ಗಡೆ ಬಂದ್ರೆ ಅಫ್ಘಾನಿಸ್ತಾನ ಬರುತ್ತೆ. ಹಿಂದೆ ಅಫ್ಘಾನಿಸ್ತಾನ ಮತ್ತೆ ಭಾರತ ನಡುವೆ ಬಾರ್ಡರ್ ಶೇರ್ ಆಗಿತ್ತು. ನಾವು ಅವ್ರ ಜೊತೆ ಗಡಿಯನ್ನ ಹಂಚ್ಕೊಂಡಿದ್ವಿ ಈ ಭಾಗದಲ್ಲಿ. ಇಲ್ಲಿ ಗಮನಿಸ್ತಾ ಇದ್ದಾರೆ, ಈ ಭಾಗದಲ್ಲಿ ಹಂಚ್ಕೊಂಡಿದ್ವಿ. ಆದ್ರೆ ಇದೀಗ ಪಿಒಕೆ ಪಾಕಿಸ್ತಾನದ ವಶಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ಈಗ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಯಾವುದೇ ಗಡಿಯೂ ಕೂಡ ಇಲ್ಲ. ಈ ಕಡೆ ಬಂದ್ರೆ ಪಾಕಿಸ್ತಾನ ರಾಷ್ಟ್ರ ಅಥವಾ ಬಿಕಾರಿ ರಾಷ್ಟ್ರ, ಏನ್ ಹೇಳಿದ್ರು ಕೂಡ ಕಡಿಮೆನೆ. ಯಾಕಂದ್ರೆ ಈ ಪತ್ರಿಕೋದ್ಯಮ ಅಂದಾಗ ಇಂತಹ ಪದಗಳನ್ನ ಬಳಸಬಾರ್ದು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಪಾಕಿಸ್ತಾನದಿಂದ ಆಗ್ತಿರುವಂತ ಸಮಸ್ಯೆ ಇದೆಯಲ್ಲ, ಒಂದೆರಡಲ್ಲ. ಹೀಗಾಗಿ ಆ ಪಾಕಿಸ್ತಾನವನ್ನ ಏನಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಜೊತೆಗೆ ಭೂಪಟದಲ್ಲಿ ಅಂಥದ್ದೊಂದು ರಾಷ್ಟ್ರ ಅಳಸಿ ಹೋಗಬೇಕು ಅಂತ ನಮಗೆ ಅನ್ಸುತ್ತೆ. ಅದೆಷ್ಟು ಸಮಸ್ಯೆ, ಅದೆಷ್ಟು ತೊಂದರೆ. ಇವತ್ತು ಇಡೀ ಭಾರತ ಈ ರಕ್ಷಣೆ ವಿಚಾರದಲ್ಲಿ ಸಫರ್ ಆಗ್ತಿದೆ ಅಥವಾ ಈ ಯೋಧರನ್ನ ಪದೇ ಪದೇ ಕಳ್ಕೊಳ್ತಿದ್ದೀವಿ ಅಂದ್ರೆ ಅದಕ್ಕೊಂದೇ ಒಂದು ಕಾರಣ, ಈ ಪಾಕಿಸ್ತಾನ ಇರುವಂತ ಪರಮ ಪಾಪಿ ರಾಷ್ಟ್ರ. ಅದೊಂದು ದೇಶ ನಮ್ಮ ಪಕ್ಕದಲ್ಲಿ ಸೃಷ್ಟಿ ಆಗಿಲ್ಲ ಅಂತ ಆಗಿದ್ರೆ ಇವತ್ತು ಅಷ್ಟೊಂದು ಸಮಸ್ಯೆಗಳು ಇರಲಿಲ್ಲ ನೋಡಿ. ಓಕೆ, ಈಗ ವಿಚಾರಕ್ಕೆ ಬರ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್, ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ. ಇಲ್ಲಿ ನೀವು ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಇದರಲ್ಲೂ ಕೂಡ ಪಾಕಿಸ್ತಾನ 2 ಡಿವೈಡ್ ಅನ್ನ ಮಾಡಿಬಿಟ್ಟಿದೆ. ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಅನ್ನೋದು ಒಂದು ಪ್ರದೇಶ ಆದ್ರೆ, ಕೆಳಗಡೆ ಇರೋದನ್ನ ಆಜಾದ್ ಕಾಶ್ಮೀರ ಅಂತೇಳಿ ಕರಿತೀವಿ. ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗಬೇಕು ಅಂದ್ರೆ ನಿಮಗೆ ಇನ್ನೊಂದು ಮ್ಯಾಪ್ ಅನ್ನ ನಾನು ತೋರಿಸ್ತೇನೆ, ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಇನ್ನು ಕ್ಲಿಯರ್ ಆಗಿ. ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಆಜಾದ್ ಕಾಶ್ಮೀರ್, ಕಂಟ್ರೋಲ್ ಇರೋದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿದೆ. ಮತ್ತೊಂದು ಗಿಲ್ಗಿಟ್ ಬಲ್ಟಿಸ್ತಾನ್, ಇದು ಕೂಡ ಪಾಕಿಸ್ತಾನದ ಕಂಟ್ರೋಲ್ ಇದೆ. ಓವರ್ ಆಲ್ ಆಗಿ ಇದನ್ನು ಏನಂತೀವಿ ನಾವು ಅಂದ್ರೆ ಪಿಒಕೆ ಅಂತ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಇದು ಕಂಪ್ಲೀಟ್ ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿ ಇದೆ. ಪಕ್ಕದಲ್ಲಿ ಈ ಕಾಶ್ಮೀರ ಏನಿದೆ, ಇದು ಕೂಡ ನಮಗೆ ಬೇಕು. ಅಂದ್ರೆ ಈ ಆಜಾದ್ ಕಾಶ್ಮೀರದ ಜೊತೆಗೆ ಕಾಶ್ಮೀರವನ್ನು ಕೂಡ ನಾವು ಒಗ್ಗೂಡಿಸಿ ಅವ್ರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹುಸಿ ಭರವಸೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ. ಆ ಕಾರಣಕ್ಕಾಗಿ ಸಾಕಷ್ಟು ಕಾಶ್ಮೀರದ ಜನ ಕೂಡ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಓಕೆ, ಈ ಪಿಒಕೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ವಿವರಕ್ಕೆ ಬರ್ತೀನಿ ಆಮೇಲೆ ಏನೇನು ಅಂತ ಹೇಳಿ. ಒಟ್ಟಿನಲ್ಲಿ 2 ಡಿವೈಡ್, ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್,
ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ ಅಲ್ಲಿ ಎರಡು ವಿಭಾಗವನ್ನ ಪಾಕಿಸ್ತಾನ ಮಾಡಿದೆ. ಈ ಕಪ್ಪು ಪಟ್ಟಿಯನ್ನು ಗಮನಿಸ್ತಾ ಇದ್ರೆ ಇಲ್ಲಿದೆಯಲ್ಲ, ಇದು ಶಷ್ಗಾಮ್ ವ್ಯಾಲಿ ಅಂತ ಹೇಳಿ ಕರಿತೀವಿ ನಾವು. ಇದು ಯಾರ ಕಂಟ್ರೋಲ್ ಇದೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಚೀನಾದ ಕಂಟ್ರೋಲ್ ನಲ್ಲಿ ಇದೆ. ಪಾಕಿಸ್ತಾನ ತಾನು ವಶಕ್ಕೆ ತೆಗೆದುಕೊಂಡಂತ ಪ್ರದೇಶವನ್ನ 1963ರಲ್ಲಿ ಚೀನಾಗೆ ಗಿಫ್ಟ್ ರೂಪದಲ್ಲಿ ಕೊಡುತ್ತೆ. ಅವ್ರ ನಡುವೆ ಸ್ವಲ್ಪ ಮಟ್ಟಿಗೆ ಬಾರ್ಡರ್ ಕಾನ್ಫ್ಲಿಕ್ಟ್ ಅಥವಾ ಬಾರ್ಡರ್ ಇಶ್ಯೂಸ್ ಇತ್ತಲ್ಲ, ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಚೀನಾಗೆ ಈ ಪ್ರದೇಶವನ್ನ ಬಿಟ್ಕೊಟ್ಟಿದೆ. ನೋಡಿ, ನಮ್ಮ ಭಾರತದ ಪ್ರದೇಶ, ಆ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಂತ ಪಾಕಿಸ್ತಾನ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರ ಆಗಿರುವಂತ ಚೀನಾಗೆ ಈ ಭಾಗವನ್ನ ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದೆ. ಶಷ್ಗಾಮ್ ವ್ಯಾಲಿ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತೀವಿ. ಓಕೆನಾ? ಅದರ ಜೊತೆಗೂ ಕೂಡ ಭಾರತಕ್ಕೇನೋ ಬಾರ್ಡರ್ ಇಶ್ಯೂಸ್ ಅಂತದೇನೋ ಜಾಸ್ತಿ ಇಲ್ಲ. ಇನ್ನು ಈ ಕಡೆ ಗಮನಿಸ್ತಾ ಇದೀವಲ್ಲ, ಇದು ಅಕ್ಸೈ ಚಿನ್ ಪ್ರದೇಶ. ನೋಡಿ, ಭಾರತ ಪಾಲು ಕೇವಲ ಇಷ್ಟು ಎನ್ನುವ ರೀತಿಯಲ್ಲಿದೆ. ನೋಡಿ, ಅಕ್ಸೈ ಚಿನ್ ಪ್ರದೇಶ ಇದೆಯಲ್ಲ, ಇದು ಚೀನಾದ ವಶದಲ್ಲಿದೆ ಅಥವಾ ಚೀನಾದ ಕಂಟ್ರೋಲ್ ಅಥವಾ ಚೀನಾದ ಆಡಳಿತದಲ್ಲಿ ಇರುವಂತ ಪ್ರದೇಶ. ಈ ರೆಡ್ ಪೂರ್ತಿ ಈಗ ಭಾರತದ ಕೈಯಲ್ಲಿರುವಂತ ಪ್ರದೇಶ ಎಷ್ಟು? ಈ ಲಡಾಖು, ಜಮ್ಮು ಮತ್ತು ಕಾಶ್ಮೀರ. ಈ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಇದೀಗ ಪಾಕಿಸ್ತಾನ ನಿರಂತರವಾಗಿ ಕಣ್ಣು ಹಾಕಿದ್ರೆ ಈ ಲಡಾಖ್ ಪ್ರದೇಶದ ಮೇಲೆ ಚೀನಾ ಕಣ್ಣು ಹಾಕಿ ಕೂತ್ಕೊಂಡು ಬಿಟ್ಟಿದೆ. ಒಟ್ಟಾರೆಯಾಗಿ ಕಂಪ್ಲೀಟ್ ಆ ಭಾಗವನ್ನೇ ನಾವು ಹಂಚಿಕೊಂಡು ಬಿಡೋಣ ಎನ್ನುವ ರೀತಿಯಲ್ಲಿ ಹೊಂಚು ಹಾಕಿ ಕೂತ್ಕೊಂಡಿದ್ದಾವೆ ಎರಡು ರಾಷ್ಟ್ರಗಳು ಕೂಡ. ನಾವಿಲ್ಲಿ ಕೂತ್ಕೊಂಡೇನೋ ಆರಾಮಾಗಿ ಮಾತಾಡಬಹುದು, ಆರಾಮಾಗಿ ವ್ಯಾಖ್ಯಾನ, ವಿಶ್ಲೇಷಣೆ, ಚರ್ಚೆ ಅಂತದೆಲ್ಲವೂ ಕೂಡ ಮಾಡಬಹುದು. ಆದ್ರೆ ಆ ಭಾಗದಲ್ಲಿ ಅದೆಷ್ಟು ಸಮಸ್ಯೆ, ಅದೆಷ್ಟು ಆ ಭಾಗದ ಜನ ಒದ್ದಾಡ್ತಾ ಇರೋದು, ಅದೆಲ್ಲವೂ ಕೂಡ ನಮಗಿಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನ ಈ ಗೆರೆಯನ್ನ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇದು LOC, ಲೈನ್ ಆಫ್ ಕಂಟ್ರೋಲ್. ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇದು LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಚೀನಾ ಜೊತೆಗೆ. ಇದನ್ನ LOC ಅಂತ ಹೇಳಿ ಕರಿತೀವಿ, ಲೈನ್ ಆಫ್ ಕಂಟ್ರೋಲ್. ನಮಗೆ LOC ಯಲ್ಲಿ ಗಡಿ ಕಾಯೋದು ಬಹಳ ಸಮಸ್ಯೆ ಏನು ಇಲ್ಲ. LOC ಯಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ, ಅಲ್ಲಿ ಯೋಧರು ನಿಂತ್ಕೊಂಡಿರ್ತಾರೆ, ಸರಿಯಾದಂತ ಬೇಲಿ ಇದೆ, ನೀಟಾಗಿ ಗಡಿಯನ್ನ ಅಲ್ಲಿ ಗುರುತಿಸಲಾಗಿದೆ. ಯೋಧರಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ದೂರದವರೆಗೆ ಕಾಣುತ್ತೆ, ಅಲ್ಲಿಂದ ಯಾರಾದ್ರೂ ಬರ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿ. ಹೀಗಾಗಿ ಅಲ್ಲಿ ಆರಾಮಾಗಿ ಒಂದು ಹಂತಕ್ಕೆ LOC ಯಲ್ಲಿ ಸಮಸ್ಯೆ ಆಗೋದಿಲ್ಲ. ಆದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, LAC ಯಲ್ಲಿ ಏನು ಸಮಸ್ಯೆ ಅಂದ್ರೆ ಅದು ಕಣಿವೆ ಪ್ರದೇಶ, ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವಂತಹ ಪ್ರದೇಶ, ನದಿ ಅಂಥದ್ದೆಲ್ಲವೂ ಕೂಡ ಇದೆ. ಹೀಗಾಗಿ ಅಲ್ಲಿ ಗಡಿಯನ್ನ ಕಾಯೋದು ಬಹಳ ದೊಡ್ಡ ಸಮಸ್ಯೆ. ಈಗ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟಿದೆ ಆ ಡೀಟೇಲ್ ಒಂದನ್ನು ಗಮನಿಸಿ ಬಿಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಜಮ್ಮು ಕಾಶ್ಮೀರದಲ್ಲಿ ಭಾರತದ ಆಡಳಿತ ಇರೋದು 1,06,566 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಭಾರತದ ಕಂಟ್ರೋಲ್ನಲ್ಲಿ ಇರೋದು. POK ಪಾಕಿಸ್ತಾನದ ಕೈಯಲ್ಲಿ ಇರೋದು 72,935 ಸ್ಕ್ವೇರ್ ಕಿಲೋಮೀಟರ್. ಹಾಗೆ ಶಂಶಾಮ್ ವ್ಯಾಲಿ ಅಂತ ಕರಿತೀವಲ್ಲ, ಚೀನಾ ಕಂಟ್ರೋಲ್ನಲ್ಲಿದೆ, ಅದು 5,180. ಹಾಗೆ ಚೀನಾ ಆಕ್ಯುಪೈಡ್ ಕಾಶ್ಮೀರ್ COK ಅಂತ ಕರಿತೀವಲ್ಲ, 37,555. ಇವೆರಡೂ ಸೇರಿ ಚೀನಾದ ವಶದಲ್ಲಿರೋದು 42,735. ಓವರಾಲ್ ಜಮ್ಮು ಕಾಶ್ಮೀರ ಅಂತ ಏನ್ ಕರಿತೀವಿ ಅದಿರೋದು 1,15,670. ಅದರಲ್ಲಿ ಇದೀಗ ಈ ರೀತಿಯಾಗಿ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಅಂದ್ರೆ ಪಾಕಿಸ್ತಾನ ಹತ್ರ ಭಾರತ ಸಮೀಪಕ್ಕೆ ಇದೆ ನೋಡಿ. 1,06,566 ಅಂದ್ರೆ ಭಾರತ ಹತ್ರಕ್ಕೆ ಇದೆ. ಅಂದ್ರೆ ನಾವು ಇಲ್ಲಿ ಆಡಳಿತ ಮಾಡ್ತಿರುವಂತ ಪ್ರದೇಶ ಬಹಳ ಏನು ಇಲ್ಲ. ಈಗ POK ವಿಚಾರಕ್ಕೆ ಬರ್ತೀನಿ. ಪರ್ಟಿಕ್ಯುಲರ್ ಆಗಿ ಈಗ POK ಸಂಬಂಧಪಟ್ಟ ಮಾತಾಡೋಣ. ಉಳಿದ ವಿಚಾರ ಎಲ್ಲವೂ ಕೂಡ ನಾನು ಅರ್ಥ ಮಾಡಿಸಿದೆ ಅಂತ ಅನ್ಕೋತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅದೇನು ಅರ್ಥ ಆಯ್ತಾ ಇಲ್ವಾ ಏನು ಎತ್ತ ಅಂತ ಹೇಳಿ. ಒಟ್ಟಾರೆಯಾಗಿ ಈ ಭೂಪಟವನ್ನು ಗಮನಿಸ್ತಾ ಇದ್ದೀರಿ. ಈಗ ಪರ್ಟಿಕ್ಯುಲರ್ ಆಗಿ POK ವಿಚಾರಕ್ಕೆ ಬರೋಣ. ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಮ್ಯಾಪ್ಗೆ ಬರ್ತೀನಿ ನಾನೀಗ. ಈ ಮ್ಯಾಪ್ ನಿಮ್ಗೆ ಅರ್ಥ ಆಯಿತು, ಈ ಮ್ಯಾಪ್ಗೆ ಬರ್ತೀನಿ. ಈಗ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಏನಾಯಿತು? ಈ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಭಾರತದ ಮ್ಯಾಪ್ ಹೀಗೆ ಪೂರ್ಣ ಪ್ರಮಾಣದ ಮ್ಯಾಪ್ ರೀತಿಯಲ್ಲಿ ಇತ್ತು. ಆಗ ಏನಾಗುತ್ತೆ, ಬೇರೆ ಬೇರೆ ಒಕ್ಕೂಟಗಳು, ಸಂಸ್ಥಾನಗಳು, ರಾಜರ ಆಳ್ವಿಕೆ ಎಲ್ಲವೂ ಕೂಡ ಇತ್ತಲ್ಲ, ಅವರು ಭಾರತ ಜೊತೆಗೆ ಸೇರ್ಪಡೆ ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ಈ ಹೈದರಾಬಾದ್ನಲ್ಲೂ ಕೂಡ ಅಂಥದ್ದೇ ಸಮಸ್ಯೆ ಇತ್ತು. ನಿಮಗಲ್ಲಿ ಅಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಅಲ್ಲೊಂದಷ್ಟು ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಇತ್ತು. ಅಲ್ಲಿ ಏನೇನಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನುಳಿದಂತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಆ ಪ್ರದೇಶವನ್ನು ಆಳ್ತಾ ಇದ್ದಿದ್ದು ರಾಜ ಹರಿಸಿಂಗ್. ಆತ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಂಡು ಬಿಟ್ಟಿದ್ದ. ಆತ ಮುಸ್ಲಿಮರನ್ನೂ ಓಲೈಸಬೇಕಾದಂಥ ಪರಿಸ್ಥಿತಿ, ಹಿಂದೂಗಳನ್ನು ಕೂಡ ಓಲೈಸಬೇಕಾದಂಥ ಪರಿಸ್ಥಿತಿ. ನಾನು ಭಾರತಕ್ಕೆ ಸೇರ್ಪಡೆ ಆಗ್ತೀನಿ ಅಂದ್ರೆ ಮುಸ್ಲಿಮರೇನಾದ್ರೂ ನನ್ನ ವಿರುದ್ಧ ತಿರುಗಿ ಬೀಳಬಹುದು ಎನ್ನುವಂಥ ಆತಂಕ ಆತನಿಗಿತ್ತು. ಯಾಕಂದ್ರೆ ಆತನಿಗೊಂದು ಆಳ್ವಿಕೆ ಮಾಡಬೇಕು ಎನ್ನುವಂಥ ಹಪಾಹಪಿ ಅಥವಾ ಅಲ್ಲಿ ನಾನೇ ಇರಬೇಕು ಎನ್ನುವಂಥ ಮನಸ್ಥಿತಿ ರಾಜ ಹರಿಸಿಂಗ್ಗೆ ಇರುತ್ತೆ. ಆತ ಮೊದಲು ಘೋಷಣೆ ಮಾಡಿಬಿಡ್ತಾನೆ, ನಾನು ಸ್ವತಂತ್ರವಾಗಿ ಇರ್ತೀನಿ ಅಂತ ಹೇಳಿ. ಯಾವಾಗ ಆತ ನಾನು ಇಂಡಿಪೆಂಡೆಂಟ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾನೋ ತಕ್ಷಣವೇ ಪಾಕಿಸ್ತಾನ ಏನ್ ಮಾಡ್ಬಿಡುತ್ತೆ, ಜಮ್ಮು ಕಾಶ್ಮೀರದ ಮೇಲೆ ಕಣ್ಣು ಹಾಕಿ ಬಿಡುತ್ತೆ. ಅಲ್ಲಿ ಒಂದಷ್ಟು ಬಂಡುಕೋರರು ಅಂತ ಇರ್ತಾರೆ,
ಅಥವಾ ಪಾಕಿಸ್ತಾನ ಸೃಷ್ಟಿ ಮಾಡಿದ್ದು ಅಂತ ಕಾಣುತ್ತೆ. ಬಂಡುಕೋರರು ಪ್ರತ್ಯೇಕವಾದಂಥ ಜಮ್ಮು ಕಾಶ್ಮೀರವನ್ನ ಬಯಸ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಸ್ಪ್ರೆಡ್ ಮಾಡಿ ಅವರ ಸಹಕಾರದಿಂದ ಪಾಕಿಸ್ತಾನದ ಆರ್ಮಿ ಭಾರತದ ಒಳಗಡೆ ನುಗ್ಗಿಯೇ ಬಿಡುತ್ತೆ. ಹೀಗೆ ನುಗ್ಗಿದಂಥ ಪಾಕಿಸ್ತಾನದ ಆರ್ಮಿ ಒಂದೊಂದೇ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಳ್ಳುತ್ತೆ. ಆರಂಭದಲ್ಲಿ ಬಾರ್ಡರ್ಗೆ ತೀರಾ ಸಮೀಪ ಇದ್ದಂಥ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಈ ಕಡೆ ಬಾರ್ಡರ್ಗೆ ಸಮೀಪ ಇದ್ದಂಥ ಈ ಆಜಾದ್ ಕಾಶ್ಮೀರವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುತ್ತೆ. ಸೀದಾ ಈ ಕಡೆ ಕಾಶ್ಮೀರದ ಕಡೆಗೂ ಕೂಡ ಪಾಕಿಸ್ತಾನದ ಆರ್ಮಿ ನುಗ್ಗೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ರಾಜಾ ಹರಿಸಿಂಗ್ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಇಂಡಿಯನ್ ಆರ್ಮಿಯ ಸಹಕಾರವನ್ನ ಆತ ಕೇಳ್ತಾನೆ. ನೆಹರು ಆಗ ಪ್ರಧಾನಮಂತ್ರಿ ಆಗಿದ್ರು. ಆಗ ಇಂಡಿಯನ್ ಆರ್ಮಿ ಸಹಕಾರವನ್ನ ಕೊಡುತ್ತೆ. ಏರ್ ಲಿಫ್ಟ್ ಅನ್ನ ಮಾಡಲಾಗುತ್ತೆ ಭಾರತೀಯ ಸೇನೆಯನ್ನ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆಯನ್ನ ಅದಾಗಲೇ ಸದೃಢ ಮಾಡಲಾಗಿತ್ತು. ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಸದೃಢ ಮಾಡಲಾಗಿತ್ತು. ಜೊತೆಗೆ ಇಂಡಿಯನ್ ಆರ್ಮಿ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಜೊತೆಗೆ ಒಂದಷ್ಟು ಭಾರತಕ್ಕೆ ಬೇಕಾದಂತ ಆರ್ಮಿ ಬೇಕಾದಂತ ಸವಲತ್ತು ಅದೆಲ್ಲವನ್ನು ಕೂಡ ಒದಗಿಸಲಾಗಿತ್ತು. ಹೀಗಾಗಿ ತಕ್ಷಣಕ್ಕೆ ಏನು ಮಾಡ್ಬಿಡ್ತಾರೆ, ಏರ್ ಲಿಫ್ಟ್ ಮಾಡಿಬಿಡ್ತಾರೆ ಸೇನೆಯನ್ನ. ಸೇನೆ ಬಂದು ಇಳಿಯುತ್ತೆ. ಸೇನೆ ಹಾಗೆ ಪಾಕಿಸ್ತಾನದ ಆರ್ಮಿಯ ಜೊತೆಗೆ ಫೈಟ್ ಶುರುವಾಗುತ್ತೆ. ಅದನ್ನ ಇಂಡೋ ಪಾಕಿಸ್ತಾನ್ ಫಸ್ಟ್ ವಾರ್ ಅಂತ ಹೇಳಿ ಕರಿತೀವಿ. 1947ನ ಮೊದಲ ಯುದ್ಧ. ಆ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದಷ್ಟು ಪ್ರದೇಶವನ್ನ ಭಾರತ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ. ಇನ್ನೇನು ಪಿಒಕೆಯನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಒಂದು ಎಡವಟ್ಟನ್ನ ಮಾಡ್ತಾರೆ. ಅವ್ರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ. ಅಂದ್ರೆ ಇಡೀ ಜಗತ್ತಿನ ಎದುರುಗಡೆ ನಾನು ಒಳ್ಳೆ ಲೀಡರ್ ಅಂತ ಕರೆಸ್ಕೊಳ್ಬೇಕು ಎನ್ನುವಂಥ ಮನಸ್ಥಿತಿಯೋ, ಅಥವಾ ಇಡೀ ಜಗತ್ತಿನ ಎದುರುಗಡೆ ನಾವು ಶಾಂತಿ ಪ್ರಿಯರು ಅಂತ ಸಾರುವಂತ ಇದೋ, ಅಥವಾ ಪಾಕಿಸ್ತಾನವನ್ನ ಬೆತ್ತಲು ಮಾಡಬೇಕೆನ್ನುವಂಥ ಯೋಚನೆಯೋ ಏನೋ ಗೊತ್ತಿಲ್ಲ. ಸೀದಾ ಎಡವಟ್ಟು ಮಾಡಿದ್ದೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ನೆರವನ್ನ ಕೇಳೋದಕ್ಕೆ ಹೋಗ್ಬಿಡ್ತಾರೆ. ಅದರ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಭಾರತೀಯ ಸೇನೆ ಅಷ್ಟರ ಮಟ್ಟಿಗೆ ಸದೃಢವಾಗಿತ್ತು. ಪಿಒಕೆಯನ್ನ ಆರಾಮಾಗಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ತಾಕತ್ತು ಭಾರತೀಯ ಸೇನೆಗೆ ಇತ್ತು. ಆದರೆ ಏನೋ ಯೋಚನೆಯನ್ನ ಮಾಡಿ ಜವಾಹರ್ಲಾಲ್ ನೆಹರು ಸೀದಾ ವಿಶ್ವಸಂಸ್ಥೆಯ ಮೊರೆ ಹೋಗ್ತಾರೆ. ವಿಶ್ವಸಂಸ್ಥೆಯ ಮೊರೆ ಹೋಗ್ತಾ ಇದ್ದ ಹಾಗೆ ವಿಶ್ವಸಂಸ್ಥೆ ಏನು ಮಾಡಿಬಿಡುತ್ತೆ ಅಂದ್ರೆ, ನೆಹರು ದೂರಿದ್ದೇನಪ್ಪ ಅಂದ್ರೆ ನಮ್ಮ ಪ್ರದೇಶವನ್ನ ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದೆ ಅಂತ. ವಿಶ್ವಸಂಸ್ಥೆ ಏನ್ ಮಾಡ್ಬಿಡುತ್ತೆ, ಕದನ ವಿರಾಮವನ್ನ ಘೋಷಣೆ ಮಾಡಿಬಿಡುತ್ತೆ. ಹಾಗೆ ಹೇಳುತ್ತೆ, ಇಲ್ಲಿಯವರೆಗೆ ಯಾರ್ಯಾರು ಯಾವ ಸ್ಥಿತಿಯಲ್ಲಿ ಇದ್ದೀರೋ ಅಲ್ಲೇ ನೀವು ನಿಂತ್ಕೊಳ್ಬೇಕು, ಅಲ್ಲಿಗೊಂದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ ಅಂತ LOC ವಿಶ್ವಸಂಸ್ಥೆ ಘೋಷಣೆ ಮಾಡಿಬಿಡ್ತಾರೆ. ಈ LOC ಗಮನಿಸ್ತಾ ಇದ್ದೀರಿ ನೀವು. LOC ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಲ್ಲೇ ಇರಬೇಕು ಎನ್ನುವ ರೀತಿಯಲ್ಲಿ ಹೇಳಿಬಿಡುತ್ತೆ. ಹೀಗಾಗಿ ಏನಾಗ್ಬಿಡುತ್ತೆ, ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಹಾಗೆ ಆಜಾದ್ ಕಾಶ್ಮೀರ ಪ್ರದೇಶ POK ಅಂತ ಕರೆಸಿಕೊಳ್ಳುತ್ತೆ. ಅದು ಪಾಕಿಸ್ತಾನದ ಕಂಟ್ರೋಲ್ ನಲ್ಲಿ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇದು ಆದಂತ ಎಡವಟ್ಟು. ಆನಂತರ ಇದನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ಲಿಲ್ವಾ? ಆಗಿದೆ. 1962ರಲ್ಲಿ ಚೀನಾ ಯುದ್ಧವನ್ನ ಸಾರಿ ಬಿಡುತ್ತೆ. ಆ ಯುದ್ಧದಿಂದ ಭಾರತ ಸೊರಗಿ ಹೋಗಿಬಿಡುತ್ತೆ. ಇದೇ ಸಂದರ್ಭದಲ್ಲಿ 1965ರಲ್ಲಿ ಮತ್ತೆ ಪಾಕಿಸ್ತಾನ ಭಾರತ ಮೇಲೆ ಮುಗಿಬೀಳುತ್ತೆ ಕಾಶ್ಮೀರವನ್ನು ವಶಕ್ಕೆ ತೆಗೆದುಕೊಳ್ಳೋಕೆ. ಆಗ ಭಾರತ ಒಂದು ಹಂತಕ್ಕೆ ಪ್ರಯತ್ನ ಪಡುತ್ತೆ, POKನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. 71ರಲ್ಲಿ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶ ನಡುವೆ ಈಸ್ಟ್ ವೆಸ್ಟ್ ಅಂತ ಅವ್ರ ನಡುವೆ ಇದಿರುತ್ತಲ್ಲ, ಯುದ್ಧ ಆಗ್ತಿರುತ್ತಲ್ಲ, ಆಗ ಭಾರತ ಎಂಟ್ರಿ ಕೊಡುತ್ತೆ. ಆಗ ಪಾಕಿಸ್ತಾನವನ್ನ 2 ತುಂಡುಗಳಾಗಿ ಭಾರತ ಮಾಡುತ್ತೆ ಇಂದಿರಾ ಗಾಂಧಿ ನೇತೃತ್ವದಲ್ಲಿ. ಆಗ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಡಿವೈಡ್ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗಲೂ ಕೂಡ ಇಂಡಿಯನ್ ಆರ್ಮಿ ಏನ್ ಮಾಡಿಬಿಡುತ್ತೆ, POKನ ಒಂದು ಹಂತಕ್ಕೆ ವಶಕ್ಕೆ ತೆಗೆದುಕೊಂಡು ಬಿಟ್ಟಿತ್ತು. ಆಗ ಪಾಕಿಸ್ತಾನ ಭಾರತ ಬಳಿ ಬೇಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ, ಇಲ್ಲ ಮುಂದೊಂದು ದಿನ ಇದನ್ನ ನಾವೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಪ್ರದೇಶವನ್ನ ನಮ್ಮ ಆಡಳಿತದಲ್ಲೇ ಇರೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಒಂದು ಶಿಮ್ಲಾ ಒಪ್ಪಂದವನ್ನ ಮಾಡ್ಕೊಳ್ಳಲಾಗುತ್ತೆ. ಆ ಒಪ್ಪಂದ ಪ್ರಕಾರವಾಗಿ ಭಾರತ ಯಾವ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಂಡಿತ್ತೋ ಅದನ್ನ ಗಿಫ್ಟ್ ರೂಪದಲ್ಲಿ ಪಾಕಿಸ್ತಾನಕ್ಕೆ ವಾಪಸ್ ಕೊಟ್ಟು ಬಿಡುತ್ತೆ. ಅದಾದ ಬಳಿಕ POKಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಕಾರ್ಗಿಲ್ ಯುದ್ಧ ಆಗುತ್ತೆ, ಅದಾದ ಬಳಿಕ ಬೇರೆ ಬೇರೆ ಒಂದು ಸಂಘರ್ಷ ಅಂತದೆಲ್ಲವೂ ಕೂಡ ಆಗುತ್ತೆ. POKಯನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಭಾರತಕ್ಕೆ ಸಾಧ್ಯವೇ ಆಗಲಿಲ್ಲ. ಈಗ POKಯಿಂದ ಆಗಿರುವಂತಹ ಸಮಸ್ಯೆ ಏನು? ಅದೇ ದೊಡ್ಡ ಸಮಸ್ಯೆ. ಯಾಕಂದ್ರೆ ಈಗ ಉಗ್ರರು ಎಂಟ್ರಿ ಕೊಡ್ತಿದ್ದಾರಲ್ಲ, ಅವರೆಲ್ಲರೂ ಕೂಡ POK ಮೂಲಕ ಎಂಟ್ರಿ ಕೊಡ್ತಾ ಇರೋದು. ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಇದೆ, ಉಗ್ರರ ತರಬೇತಿ ಕೇಂದ್ರ ಇದೆ, ಉಗ್ರರು ಆರಾಮಾಗಿ ನೆಲೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಯುವಕರನ್ನ ಉದ್ಯೋಗ ಇಲ್ಲದಂತ ಕಾರಣಕ್ಕಾಗಿ ಅವರ ಬ್ರೈನ್ ವ್ಯಾಶ್ ಮಾಡಲಾಗ್ತಾ ಇದೆ, ಅವರನ್ನ ಉಗ್ರರ ಕ್ಯಾಂಪ್ಗೆ ಸೇರಿಸಿಕೊಳ್ಳಲಾಗ್ತಿದೆ, ಭಾರತ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಭಾರತಕ್ಕೆ POKಯಿಂದ ಸಾವಿರಾರು ಸಮಸ್ಯೆ. POKಯನ್ನ ವಶಕ್ಕೆ ತೆಗೆದುಕೊಂಡು ಬಿಡ್ತು ಅಂದ್ರೆ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಪಾಕಿಸ್ತಾನದ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಭಾರತಕ್ಕೆ ಇನ್ನಷ್ಟು ಸ್ಟ್ರೆಂತ್ ಬಂದ ಹಾಗಾಗ್ಬಿಡುತ್ತೆ. ಭಾರತಕ್ಕೆ ಅಫ್ಘಾನಿಸ್ತಾನದ ಗಡಿಯೂ ಕೂಡ ಸಿಕ್ಕಂಗಾಗ್ಬಿಡುತ್ತೆ. ಹೀಗಾಗಿ POKಯನ್ನ ವಶಕ್ಕೆ ತೆಗೆದುಕೊಳ್ಬೇಕು ಎನ್ನುವಂತ ಒತ್ತಾಯ. ಸದ್ಯ POKಯಲ್ಲಿ ಏನಿದೆ, POK ಪರಿಸ್ಥಿತಿ ಹೇಗೇನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಪಾಕಿಸ್ತಾನ 2 ತುಂಡನ್ನಾಗಿ ಮಾಡಿದೆ. ಒಂದು ಗಿಲ್ಗಿಟ್ ಬಲ್ಟಿಸ್ತಾನ್, ಮತ್ತೊಂದು ಆಜಾದ್ ಕಾಶ್ಮೀರ ಅಂತ ಹೇಳಿ. ಇಲ್ಲೂ ಕೂಡ CM ಇದ್ದಾರೆ. ಇಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ ಒಂದು 5-6 ಜಿಲ್ಲೆ ಏನೋ ಇದೆ. ಇಲ್ಲಿ
ಇಲ್ಲಿ ಸಿಎಂ ಇದ್ದಾರೆ, ಆದ್ರೆ ಅವ್ರ ಕೈಯಲ್ಲಿ ಯಾವುದೇ ಅಧಿಕಾರ ಇಲ್ಲ. ಗವರ್ನರ್ ಇದ್ದಾರೆ, ಅವ್ರ ಕೈಯಲ್ಲೂ ಯಾವುದೇ ಅಧಿಕಾರ ಇಲ್ಲ. ಇನ್ನು ಆಜಾದ್ ಕಾಶ್ಮೀರ ಅಂತ ಬಂದಾಗ ಪಾಕಿಸ್ತಾನ ಹೇಳುತ್ತೆ ನಾವು ಅವ್ರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ ಎನ್ನುವ ರೀತಿಯಲ್ಲಿ ಆ, ಪಾಕಿಸ್ತಾನ ಹೇಳೋದು ಈ ಆಜಾದ್ ಕಾಶ್ಮೀರಕ್ಕೆ. ನೀವು ಈ ಕಡೆ ಗಮನಿಸ್ತಾ ಇದ್ದೀರಲ್ಲ, ಇಷ್ಟು ಪ್ರದೇಶ ಆಜಾದ್ ಕಾಶ್ಮೀರ, ಅಲ್ಲಿ ನೀವು ನಂಬಲ್ಲ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ರಾಷ್ಟ್ರಪತಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ಕಂಟ್ರೋಲ್ ಎಲ್ಲವೂ ಕೂಡ ಪಾಕಿಸ್ತಾನದ ಕೈಯಲ್ಲಿದೆ. ಅವ್ರ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪಾಕಿಸ್ತಾನ ಹೇಗಲ್ಲಿಯ ಜನರನ್ನು ಬ್ರೈನ್ ವಾಶ್ ಮಾಡ್ತಾ ಇದೆ ಅಂದ್ರೆ, ಈ ಕಾಶ್ಮೀರ ಇದೆಯಲ್ಲ, ಇದನ್ನು ವಶಕ್ಕೆ ತೆಗೆದುಕೊಂಡು ನಿಮಗೆ ಅದನ್ನು ಕೂಡ ಕೊಟ್ಟು ನಿಮ್ಮನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಘೋಷಣೆ ಮಾಡ್ಬಿಡ್ತೀವಿ, ನೀವು ಆರಾಮಾಗಿ ನಿಮ್ದೇ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಕೊಂಡು ಹೋಗಬಹುದು ಅಂತ ಹಸಿ ಸುಳ್ಳನ್ನ ಬಿತ್ತರಿಸ್ತಾ ಇದೆ. ಹೀಗಾಗಿ ಆಜಾದ್ ಕಾಶ್ಮೀರ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ದಂಗೆ ಏಳುವಂತವರ ಸಂಖ್ಯೆ ಬಹಳ ಕಡಿಮೆ. ಆದ್ರೆ ಇಲ್ಲಿ ದಂಗೆ ಹೇಳ್ತಿದ್ದಾರೆ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶದಲ್ಲಿ. ಈಗ ಅಲ್ಲಿ ಯಾರಿದ್ದಾರೆ, ಏನಿದೆ, ಜನರ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಈ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶ ಇದೆಯಲ್ಲ, ಒಳ್ಳೆ ನೈಸರ್ಗಿಕ ಸಂಪತ್ತಿ ಇರುವಂತ ಪ್ರದೇಶ. ಆದ್ರೆ ಚೀನಾ ಅದ್ರ ಮೇಲೆ ಕಣ್ಣು ಹಾಕಿ ಈಗಾಗಲೇ ಚೀನಾದ ಒಂದು ಬಿಸ್ನೆಸ್ ಕಾರಿಡಾರ್ ಕೂಡ ಅದ್ರ ಮೇಲೆ ಬಂದ್ ಆಗಿಬಿಟ್ಟಿದೆ. ಈಗ ಆ ಪ್ರದೇಶದಲ್ಲಿರುವಂತಹ ನೈಸರ್ಗಿಕ ಸಂಪತ್ತನ್ನು ದೋಚುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಇಲ್ಲ, ಒಳ್ಳೆ ಬದುಕು ಇಲ್ಲ, ಏನೂ ಕೂಡ ಇಲ್ಲ. ಪ್ರತಿನಿತ್ಯ ಗುಂಡಿನ ಮೊರೆತ, ಪ್ರತಿನಿತ್ಯ ಉಗ್ರರ ಕಾಟ, ಅಲ್ಲಿ ಉಗ್ರರ ಲಾಂಚ್ ಪ್ಯಾಡ್, ಉಗ್ರರ ತರಬೇತಿ ಕೇಂದ್ರ, ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂತ ಪರಿಸ್ಥಿತಿ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಭಾಗದ ಜನರಿಗೆ ಒಂದು ಸ್ವಾತಂತ್ರ್ಯ ಅಂತಿಲ್ಲ, ಸ್ವತಂತ್ರವಾದಂತ ಬದುಕು ಅಂತಿಲ್ಲ, ಆರಾಮಾಗಿ ಜೀವನ ಮಾಡಬಹುದು ಎನ್ನುವಂತ ಪರಿಸ್ಥಿತಿ ಆ ಭಾಗದ ಜನರಿಗೆ ಇಲ್ವೇ ಇಲ್ಲ. ಆ ಕಾರಣಕ್ಕಾಗಿ ಆ ಭಾಗದ ಜನ ಇದೀಗ ಪ್ರತಿನಿತ್ಯಲ್ಲಿ ಪ್ರತಿಭಟನೆ, ಹೋರಾಟ, ಆಕ್ರೋಶ ಅಂತದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ನಮಗೊಂದು ಸ್ವಾತಂತ್ರ್ಯ ಕೊಡಿ, ನಮ್ಮದೇ ಆದಂತ ಬದುಕನ್ನ ಕೊಡಿ, ನಾವು ಆರಾಮಾಗಿ ಅಲ್ಲಿ ಜೀವನವನ್ನ ಸಾಗಿಸ್ತೀವಿ ಅಂತ ಹೇಳಿ.